ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಸಿರಿಯಾ ರಾಜಧಾನಿ ಡೆಮಾಸ್ಕಸ್ನಲ್ಲಿ ಭೀಕರ ಸ್ಫೋಟ ಆಗಿದೆ. ಫ್ರಾನ್ಸ್ ಅಧ್ಯಕ್ಷ ಇಮ್ಯಾನ್ಯುಯಲ್ ಮ್ಯಾಕ್ರಾನ್ ಭೇಟಿ ನೀಡಿದಂತ ವೇಳೆನೆ ಸ್ಫೋಟ ಆಗಿರೋದು. ಮ್ಯಾಕ್ರಾನ್ ನೆಲೆಸಿದ್ದಂತ ಹೋಟೆಲ್ ಬಳಿಯಲ್ಲೇ ಸಂಭವಿಸಿದ ಸ್ಫೋಟ. ಡೆಮಾಸ್ಕಸ್ ನಗರದ ಹಲವೆಡೆ ಸಂಭವಿಸಿದಂತ ಪ್ರಬಲ ಬಾಂಬ್ ಸ್ಫೋಟಗಳಲ್ಲಿ ಯಾವುದೇ ಸಾವು ನೋವಿನ ಕುರಿತ ವರದಿ ಆಗಿಲ್ಲ. ಸಿರಿಯಾ ಅಧ್ಯಕ್ಷರ ಭೇಟಿಗೆ ಡೆಮಾಸ್ಕಸ್ಗೆ ಬಂದಿದ್ದಂತ ಸಂದರ್ಭದಲ್ಲೇ ಈ ರೀತಿಯಾಗಿ ಸ್ಫೋಟ ಆಗಿದೆ. ಬಶರ್ ಅಲ್ ಅಸಾದ್ ಸರ್ಕಾರ ಪತನದ ಬಳಿಕ ಮ್ಯಾಕ್ರಾನ್ ಮೊದಲ ಭೇಟಿ ಇದು. ಐರೋಪ್ಯ ರಾಷ್ಟ್ರಗಳ ಮುಖ್ಯಸ್ಥರ ಮೊದಲ ಭೇಟಿಯ ಸಂದರ್ಭದಲ್ಲೇ ಈ ಸ್ಫೋಟ ಆಗಿದ್ದು ಸಾಕಷ್ಟು ಅನುಮಾನಗಳಿಗೆ ಎಡೆ ಮಾಡಿಕೊಡ್ತಾ ಇದೆ. ಇದೆಲ್ಲ ಯಾರ ಪಿತೂರಿ, ಯಾಕೆ ಸ್ಫೋಟ ಮಾಡಿದ್ದು, ಇದ್ರ ಹಿಂದೆ ಯಾರಿದ್ದಾರೆ ಅನ್ನೋದ್ರ ಬಗ್ಗೆ ಈಗ ಹಲವು ಅನುಮಾನಗಳು ಶುರುವಾಗಿದೆ. ಸಿರಿಯಾ ರಾಜಧಾನಿ ಡೆಮಾಸ್ಕಸ್ನಲ್ಲಿ ಇಮ್ಯಾನ್ಯುಯಲ್ ಮ್ಯಾಕ್ರಾನ್ ಭೇಟಿ ನೀಡಿದ ಸಂದರ್ಭದಲ್ಲೇ ಆಗಿರುವಂತ ಬಾಂಬ್ ಸ್ಫೋಟ. الله أكبر الله أكبر الله أكبر. عم صور قام صار انفجار ثاني. الله أكبر.